ಮಾತಾಡ್ತಿದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಆಲ್ ಇಂಡಿಯಾ ಡ್ರೈವರ್ JB ಅಂಬೇಡ್ಕರ್ ಚಾಲಕರ ಸಂಘಟನೆ ಕಡೆಯಿಂದ ಶಾಂತಿನಗರ ಸೈಯದ್ ಅಂತ ಈ ವಿಡಿಯೋ ಲೈವ್ ಮಾಡ್ತಾ ಇರೋದು ಉದ್ದೇಶ ಅಂದರೆ ಕೆಳಗಡೆ ಒಂದು ಫೋಟೋ ಹಾಕಿದ್ದೀವಿ. ಆ ಫೋಟೋ ಯಾರು ವ್ಯಕ್ತಿ ಅಂದರೆ ನೀರಿನ ಗಾಡಿ ಕ್ಯಾಂಟ್ರು ಡ್ರೈವರು ಡ್ರಿಂಕಿಂಗ್ ಡ್ರೈವಿಂಗ್ ಅಂದರೆ ಡ್ರಿಂಕ್ಸ್ ಮಾಡ್ಕೊಂಡು ತೊಗೊಂಡು ನಮ್ಮ ಕಾರಿಗೆ ಗುದ್ದಿದ್ದಾರೆ. ಕಾರಿಗೆ ಗುದ್ದಿದ್ದು ಒಂದು ಪಾಯಿಂಟು. ಎರಡನೇ ಪಾಯಿಂಟ್ ಏನಂದರೆ ರೋಡಲ್ಲಿ ಪಬ್ಲಿಕ್ ಆಗಿ ನಡ್ಕೊಂಡು ಹೋಗ್ತಿರೋ ಒಬ್ಬ ವ್ಯಕ್ತಿಗೆ ಕಾಲ ಮೇಲೆ ಹತ್ತಿಸಿದ್ದಾರೆ. ಆ ಕಾಲು ಆ ವ್ಯಕ್ತಿದು ಮುರಿದೋಗಿದೆ, ಆ ಕಾಲು ಮುರಿದೋಗಿದೆ. ಆ ಮುಖಾಂತರನೇ ನಾವು ಸ್ಟೇಷನ್ಗೆ ಬಂದು ಕೆಲವು ಪತ್ರಗಳು ಕೊಟ್ಟಿದ್ದೀವಿ. ಯಾವ ಥರ ಅಂದರೆ ಕಂಪ್ಲೇಂಟು ಏನಕ್ಕಪ್ಪ ಕಂಪ್ಲೇಂಟ್ ಅಂದರೆ ನೀರಿನ ಗಾಡಿಗಳು ತುಂಬಾ ಈ ನಡುವೆ ಪ್ರತಿಯೊಂದು ಏರಿಯಾದಲ್ಲಿ ಇಲ್ಲಿ ಪ್ರತಿಯೊಂದು ಸಂಧಿಯಲ್ಲಿ ಅವ್ರ ಏರಿಯಾ ಮುಖಾಂತರ ವಾಟ್ರ್ ಗಾಡಿಗಳು ಅವ್ರಿಗೆ ಇಷ್ಟ ಬರೋ ಥರ ರಫ್ ಡ್ರೈವಿಂಗ್ ಮಾಡ್ಕೊಂಡು ರಾಶಿಯಾಗಿ ಓಡಿಸ್ಕೊಂಡು ಏನು ಅವ್ರು ಕೇಳೋರಿಲ್ಲ ಮಾಡೋರಿಲ್ಲ ಅಂತ ತುಂಬಾ ದುರಂಕಾರ ಮಾಡ್ಕೊತಾರೆ. ಈ ಮುಖಾಂತರ JB ಡಾಕ್ಟರ್ ಅಂಬೇಡ್ಕರ್ ಚಾಲಕರ ಸಂಘಟನೆ ಡ್ರೈವರ್ ಯೂನಿಯನ್ ಏನಿದೆ, ಈ ಮುಖಾಂತರ ನೀರಿನ ಗಾಡಿಗೆ ಆ ಡ್ರೈವರ್ಗೆ ಮುಖಾಂತರ ಒಂದು FIR ಮಾಡಿದ್ದೀವಿ. ಯಾವ ಥರ FIR ಮಾಡಿದ್ದೀವಿ ಅಂದರೆ ಈ ಉದಾಹರಣೆ ಏನಕ್ಕೆ ಕಲ್ತೀವಿ ಅಂದರೆ ಪ್ರತಿಯೊಬ್ಬರು ಡ್ರೈವರ್ಗಳಿಗೆ ಪ್ರತಿಯೊಬ್ಬರು ಪಬ್ಲಿಕ್ಕಿಗೆ ಗೊತ್ತಾಗಬೇಕು. ಏನೋ ಅವ್ರ ಏರಿಯಾದಲ್ಲಿ ಅವರೇ ಟೈಗರ್ ಥರ ರಫ್ ಡ್ರೈವಿಂಗ್ ಮಾಡ್ಕೊಳೋದು, ಸಂದೀಪ್ ಬಂದರೆ ಟ್ರಾಫಿಕಲ್ಲಿ ರಫ್ ಡ್ರೈವಿಂಗ್ ಮಾಡ್ಕೊಂಡೆ ಟೆಸ್ಟ್ ಮಾಡ್ಕೊಂಡು ಹೋಗೋದು. ಉಲ್ಟಾ ಡ್ರೈವರ್ಗೆ ಈ ಗಾಡಿಗೆ ಟೆಸ್ಟ್ ಮಾಡಿ ಈ ಡ್ರೈವರ್ ಮೇಲೇ ಹಲ್ಲೆ ಮಾಡಿ ಬಂದಿರೋ ವ್ಯಕ್ತಿ ಡ್ರೈವರ್ ಕೆಳಗಡೆ ಫೋಟೋ ಹಾಕಿದ್ದೀನಿ ನೋಡ್ಕೊಳ್ಳಿ. ಅದೇ ನೀರಿನ ಗಾಡಿ ಡ್ರೈವರು ಸಮಸ್ಯೆ ಏನಾಗಿದೆ ಅಂದರೆ ಒಬ್ಬ ರೋಡಲ್ಲಿ ಬರ ಅಮಾಯಕ ನಡ್ಕೊಂಡು ಹೋಗೋದು ಕಾಲು ಮುರಿದೋಗಿದೆ. ನಮ್ಮ ಗಾಡಿಗೆ ತುಂಬಾ ಡ್ಯಾಮೇಜ್ ಆಗಿದೆ. ಆ ಗಾಡಿ ಯಾರು ಓನರ್ ಅಂದರೆ ಇವರು ಊಟ ಮಾಡಿಬಿಟ್ಟು ಮನೆಗೆ ಹೋಗೋ ಪರಿಸ್ಥಿತಿಯಲ್ಲಿ ಇದ್ದರು. ಮನೆಗೆ ಹೋಗೋಣ ಏನು ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಟೈಮಲ್ಲಿ ತೊಗೊಂಡು ಬಂದು ನೀರಿನ ಗಾಡಿಯನ್ನು ಗುದ್ದಿದ್ದಾನೆ. ಇವ್ರ ಕಾಲಿಗೆ ಡ್ಯಾಮೇಜ್ ಆಗಿದೆ, ತಲೆಗೂ ಏಟಾಗಿದೆ. ಆ ಮುಖಾಂತರಾಗೆ ಇವ್ರು ಇಮಿಡಿಯೇಟ್ಲಿ ಮನೆಯವ್ರಿಗೆ ಇನ್ಫಾರ್ಮ್ ಮಾಡಿ ಬಟ್ಟೆಗಳು ಚೇಂಜ್ ಮಾಡಿಸ್ಕೊಟ್ಟಿದ್ದೀವಿ. ನಾವು FIR ಕೊಟ್ಟಿದ್ದೀವಿ. ಕಾನೂನು ಪ್ರಕಾರ ಏನು ಏಕಾವಚಿ ಅವರು ದಬಾಳಿಕೆ ಮಾಡ್ತಾಯಿದ್ರು ನಮ್ಮ ಡ್ರೈವರ್ ಮೇಲೆ. ಆ ಮುಖಾಂತರ ಅವ್ರ ಮೇಲೆ ಕೇಸ್ ಮಾಡಿದ್ದೀವಿ. ಕೆಲವು ಮಾತುಗಳು ನಮ್ಮ ಪ್ರಧಾನ ಕಾರ್ಯದರ್ಶಿ ಏನೋ ಯೆಲ್ಲೋ ಬೋರ್ಡು ವೈಟ್ ಬೋರ್ಡು ನಮ್ಮ ಡ್ರೈವರ್ಗೆ ಸಮಸ್ಯೆ ಆಗಿದೆ. ಯಾವ ಥರ ಅಂದರೆ ಇವ್ರ ಗಾಡಿಗೆ ಡ್ಯಾಮೇಜ್ ಆಗಿದೆ. ನಮ್ಮ JB ಡಾಕ್ಟರ್ ಅಂಬೇಡ್ಕರ್ ಚಾಲಕರ ಸಂಘಟನೆಗಳಿಂದ ಡ್ರೈವರ್ ಯೂನಿಯನ್ ಅಸೋಸಿಯೇಷನ್ ಕಡೆಯಿಂದ ಇವ್ರಿಗೇನು ಸಹಾಯ ಆಗಿದೆ ಅಂತ ಇವರ ಕೆಲವು ಮಾತುಗಳು ತಿಳಿಸ್ಕೊಡ್ತಾರೆ, ಕೇಳಿಸ್ಕೊಂಡು ಸ್ವಲ್ಪ ಗಾಡಿ ಊಟ ಮಾಡಿಬಿಟ್ಟು ನಾನು ಎಲೆಕ್ಟ್ರಿಷಿಯನ್ ಕೆಲಸ ಮಾಡ್ತಿದ್ದೆ. ಗಾಡಿ ಕೊಟ್ಟಿದ್ದೆ. ಅದು ಒಂದು ಫಿಟ್ಟಿಂಗ್ ನೋಡ್ರಿ, ಅವನು ಡ್ರಿಂಕ್ ಒಂದು 80ರಿಂದ 100 ಸ್ಪೀಡು ಗಾಡಿ ಸುತ್ತ ನೋಡಿದೆ ನೀರು. ಆ ಸ್ಪೀಡಲ್ಲಿ ಬಂದು ಮರಕ್ಕೆ ಬಿಟ್ಟು ನಾನು ಓಮಿನಿ ಕಾರ್ ಬಂದು ಮುಂದೆ ನಡ್ಕೊಂಡೈತೆಯಿಂದ 5 ಜನ ಹುಡುಗರಿಗೆ 4 ಜನ ತಪ್ಪಿಸ್ಕೊಂಡಿದ್ದಾರೆ. ಇನ್ನೊಬ್ಬನು ಮಾತ್ರ ಕೆಳಗಡೆ ಗಾಡಿ ಹಚ್ಚಿ ಫುಲ್ ಏಟಾಗಿದೆ. ನಮಗೂ ಇರ್ತದೆ ಕತ್ತಲ್ಲ. ಅಲ್ಲಿಂದ ಹುಡುಗರು ಲೋಕಲ್ ರೌಡಿಗಳು ಥರ ಆಡ್ತಿದ್ದೆ. ಅವ್ನು ಯಾರಿಗೋ ಫೋನ್ ಮಾಡಿ ಕರೆಸಿ ನಮಗೆ ಹೊಡೆಯೋ ಥರ ಎಲ್ಲ ಪಲ್ಪನಗರ ಗಲಾಟೆ ಮಾಡ್ತಿದ್ದಾರೆ. ಅಲ್ಲಿರೋ ಹುಡುಗರುಗಳ ಸುತ್ತಮುತ್ತಲು ಅವ್ರು ನೆಟ್ವರ್ಕ್ ಮಾಡಿ ಕರೆಸಿ ರೌಡಿಸಮ್ ಮಾಡಿ ನಮಗೆ ಹೊಡೆದಿದ್ದಾರೆ. ನಾವು ಏನಾಯ್ತು ಅಂತ ಕೇಳಿದ್ರಂತೆ ಡ್ರಿಂಕ್ಸ್ ಮಾಡಿದ್ರಾದ್ರೆ ನಮಗೆ ಹೊಡೆಯೋದಕ್ಕೆಲ್ಲ ಮಾಡಿದ್ದಾರೆ. ಸಾವಿರ ಶಾಂತಿನಗರ ಅನ್ನೋರು ನಮ್ಮ ಸ್ನೇಹಿತರು ಒಂದು 10-15 ವರ್ಷದಿಂದ ಬಂದು ಅವ್ರಿಗೆ ಹಣ ಹಿಂಗಾಗಿದೆ ಅಂದ್ಬಿಟ್ಟು ನಾವು ಕಾಲ್ ಮಾಡಿ ಬಂದು ನಮ್ಮ ಹುಡುಗ ನಮ್ಮ ಜೊತೆ ನಮ್ಮ ಸಂಘಟನೆಯಲ್ಲಿ ಇರೋ ಹುಡುಗ ಅಂದ್ಬಿಟ್ಟು ಬಂದು ನಮ್ಮ ಆಟೋ ಸ್ನೇಹಿತರು ಎಲ್ಲರೂ ನಮಗೋಸ್ಕರ ಬಂದಿದ್ದಾರೆ. ಪಾಪ ಮಧ್ಯಾಹ್ನ 12 ಗಂಟೆಯಿಂದ ನಮ್ಮ ಜೊತೆಲೇ ಇದ್ದಾರೆ, ಓಡಾಡ್ತಿದ್ವಿ ಸ್ಟೇಷನ್ಗೆ ಅಲ್ಲಿ ಇಲ್ಲಿ ಅಂತ. ತುಂಬ ಎಲ್ಲರಿಗೂ ತುಂಬ ಧನ್ಯವಾದಗಳು. FIR ಎಲ್ಲ ಆಗಿದೆ ಆಯಿತಾ. ಏನಾರ ಇದ್ದರೆ ನಮ್ಮ ಬಾಲರಾಯಣ ತುಂಬ ಓಡಾಡ್ತಾ ಇದ್ದಾರೆ. ಅವರು ನಮ್ಮ ಸಂಘಟನೆಯಿಂದ ಸಿಕ್ಕಾಪಟ್ಟೆ ಜನರು ಬಂದು ನಿಂತ್ಕೊಂಡು ಓಡಾಡಿದ್ದಾರೆ. ಅದರಿಂದ ತುಂಬ ಹೆಲ್ಪ್ ಆಯ್ತದೆ. ನಮಸ್ಕಾರ. JB ಅಂಬೇಡ್ಕರ್ ಚಾಲಕರ ಸಂಘಟನೆ ಪ್ರಧಾನ ಕಾರ್ಯದರ್ಶಿ ಬಾಲಾಜಿ ಮಾತಾಡ್ತಾ ಇದ್ದೀವಿ. ಏನಪ್ಪ ಇದು ಲೈವ್ ವಿಚಾರ ಅನ್ನೋದನ್ನು ನಮ್ಮ ಅಧ್ಯಕ್ಷರು ಆಲ್ರೆಡಿ ತಿಳಿಸಿದ್ದಾರೆ. ಆದರೆ ವಿಚಾರ ಏನು ಗೊತ್ತಾ, ಏನು ಇವತ್ತು ಮಧ್ಯಾಹ್ನ ಸುಮಾರು ಒಂದು 2:30-3 ಗಂಟೆ ಸಮಯದಲ್ಲಿ ರಾಯಚಂದ್ರ ಹತ್ರ ನಮ್ಮ ಸ್ನೇಹಿತರೊಬ್ಬರು ಗಾಡಿ ನಿಲ್ಲಿಸ್ಕೊಂಡು ಊಟ ಮಾಡಿಬಿಟ್ಟು ಏನೋ ಮನೆಗೆ ಹೋಗೋ ಸಮಯದಲ್ಲಿ ಒಂದು ಅಪಘಾತ ನಡೆದಿರ್ತದೆ. ಅದು ಬಂದು ಒಂದು ನೀರಿನ ಟ್ಯಾಂಕರ್. ಇದನ್ನು ಯಾಕೆ ಹೇಳ್ತಾ ಇದ್ದೀವಿ ಪದೇ ನೀರಿನ ಟ್ಯಾಂಕರ್ ಅಂದರೆ ನೋಡಿ, ನೀರಿನ ಟ್ಯಾಂಕರ್ ಚಾಲಕರು ಯಾವ ಥರ ಅಂದರೆ ಲೋಕಲಲ್ಲಿ ಓಡಾಡೋದಲ್ಲ ಅವರು. ಸೊ
ಅವ್ರನ್ನ ಯಾರು ಕೇಳೋರು ಇರಲ್ಲ. ಅದ್ರ ಜೊತೆಗೆ ಲೋಕಲಲ್ಲಿ ಅಂದರೆ ಏನೋ ಒಂದು ಸಿಂಗ್ಗಳ ಥರ, ಏನೋ ಹುಲಿಗಳ ಥರ ಆ ವಿಚಾರಕ್ಕೆ ಏನು ಮಾಡ್ತಾರೆ, ಮದ್ಯಪಾನ ಮಾಡಿಕೊಂಡು ಚಾಲನೆ ಮಾಡೋದು ಶುರು ಮಾಡಿದ್ದಾರೆ. ಇದನ್ನು ಯಾರು ನೀರಿನ ಟ್ಯಾಂಕರು ಮಾಲೀಕರು ಯಾರಿರ್ತಾರೆ ಅವ್ರ ಗಮನಕ್ಕೂ ಹೋಗಿದ್ರು ಸಹ ಅವರು ಸಹ ಮೌನವಾಗಿರ್ತಾರೆ. ಕಾರಣ ಯಾಕೆ ಗೊತ್ತಾ, ಅವ್ರ ಮಾಲೀಕರು ಲೋಕಲಲ್ಲಿ ಇರ್ತಾರೆ, ಏನೋ ಸಮಸ್ಯೆ ಆದ್ರೂ ಹುಡುಗರು ಫೋನ್ ಮಾಡಿದ್ರೆ ಸಾಕು ಬರ್ತಾರೆ, ಸಮಸ್ಯೆ ಬಗೆಹರಿಸ್ಕೋತಾರೆ ಅಂತ. ಸ್ವಾಮಿ, ಸಮಸ್ಯೆ ಗಾಡಿಗೆ ಏನಾದರೂ ಸಮಸ್ಯೆ ಆದರೆ ಬಗೆಹರಿಸ್ಕೋಬೋದು, ಜೀವನಕ್ಕೆ ಸಮಸ್ಯೆ ಆದರೆ ಏನು ಮಾಡ್ತೀರಾ ಹೇಳಿ? ನಿಮಗೂ ಕುಟುಂಬ ಇದೆ, ನಿಮಗೂ ಹೆಂಡತಿ ಮಕ್ಕಳಿದ್ದಾರೆ, ನಿಮಗೂ ತಂದೆ ತಾಯಿ ಇದ್ದಾರೆ ಅಲ್ವಾ? ನಿಮ್ಮನ್ನು ನಂಬ್ಕೊಂಡಿರ್ತಾರಲ್ಲ, ಅದೇ ಥರ ತಾನೇ ಇನ್ನೊಬ್ರಿಗಿರ್ತಾರೆ. ಪಾಪ ಇವತ್ತು ಸಾರ್ವಜನಿಕ ಯಾವುದೋ ರಾಜ್ಯ ಬಿಟ್ಟು ಇಲ್ಲೇನೋ ದುಡಿಮೆ ಮಾಡಿಕೊಂಡು ಹೆಂಡತಿ ಮಕ್ಕಳು ಸಾಕೊಳ್ಳೋಣ ಅಂತ ಬಂದಿರೋ ವ್ಯಕ್ತಿ ಮೇಲೆ ಹತ್ತಿಸ್ಬಿಟ್ಟು ಕಾಲು ಮುರಿದಾಕಿದ್ದೀರಲ್ಲ, ಎಷ್ಟರ ಮಟ್ಟಕ್ಕೆ ನ್ಯಾಯ ಇದು? ಇದನ್ನು ಪದೇ ಪದೇ ಯಾಕೆ ಹೇಳ್ತಾ ಇದ್ದೀವಿ ಗೊತ್ತಾ? ಗಮನ ಬಂದು ಚಾಲಕರು ಯಾವ ಥರ ಇದ್ದಾರೆ, ಗಾಡಿಗಳು ತಗೊಳ್ಳೋದು ವಿಷಯ ಅಲ್ಲ ಸರ್, ಯಾರು ಬೇಕಾದರೂ ತಗೋಬೋದು, ಆದರೆ ಅದಕ್ಕೆ ತಕ್ಕಂಗೆ ನಡ್ಕೋಬೇಕು, ಸಾರ್ವಜನಿಕರಿಗೆ ತೊಂದರೆ ಆಗ್ದಂಗೆ ನೋಡ್ಕೋಬೇಕು, ಅದು ನಿಮ್ಮ ಜವಾಬ್ದಾರಿ ಇರ್ತದೆ. ಅದನ್ನು ಬಿಟ್ಬಿಟ್ಟು ಗಾಡಿಗಳು ಯಾರಿಗಂದ್ರೆ ಕೊಟ್ಬಿಟ್ಟು ಬಿಡೋ, ಗಾಡಿಗಳು ಓಡ್ತಾ ಇದ್ದಾವೆ, ಸಂಪಾದನೆ ಆಗ್ತಾ ಇದೆ, ನಮಗೇನು, ನನ್ನ ಹೆಂಡತಿ ಮಕ್ಕಳು ಚೆನ್ನಾಗಿದ್ದಾರಲ್ಲ ನಮಗೇನು ಅನ್ನೋದಲ್ಲ ರೀ. ಇಲ್ಲಿ ಸಾರ್ವಜನಿಕರ ಬಗ್ಗೆನೂ ಗಮನ ಕೊಡಬೇಕು. ಇದನ್ನು ದಯವಿಟ್ಟು ಪ್ರತಿಯೊಬ್ಬರು ಗಮನ ಕೊಡಬೇಕು. ನೀರಿನ ಟ್ಯಾಂಕರ್ ವ್ಯವಸ್ಥೆ ಯಾರು ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲರೂ ಸಹ ಹೇಳ್ತಾ ಇದ್ದೀನಿ ಸರ್. ಯಾಕಂದರೆ ಇವತ್ತು ಬರೀ ಕಾಲು ಮುರಿದಿದೆ, ನಾಳೆ ದಿವಸ ಪ್ರಾಣ ಹೋದ್ರೆ ಏನು ಮಾಡ್ತೀರಾ? ಅವ್ರ ಹೆಂಡತಿ ಮಕ್ಕಳಿಗೆ ಯಾರು ನೋಡ್ತಾರೆ? ಏನೋ 50,000 60,000 ನಷ್ಟ ಪರಿಹಾರ ಕೊಟ್ಬಿಟ್ಟು ಸುಮ್ಮನೆ ರಾಣ ಅಂತ ಆಗುತ್ತೇನ್ರಿ? ಅವ್ರ ಹೆಂಡತಿ ಮಕ್ಕಳಿಗೆ ಎಷ್ಟು ಮಟ್ಟಿಗೆ ಆಗುತ್ತದೆ? 50,000 60,000. ದಯವಿಟ್ಟು ಇದ್ರ ಬಗ್ಗೆ ಸರ್ಕಾರವೂ ಸಹ ಗಮನ ಹರಿಸಬೇಕು. ಯಾಕಂದರೆ ಲೋಕಲಲ್ಲಿ ಎಲ್ಲೇ ಇರಲಿ, ಅದು ಬೆಂಗಳೂರು ನಗರದಲ್ಲಿ ಎಲ್ಲೇ ಇರಲಿ ಇದೇ ವ್ಯವಹಾರ ನಡೀತಾ ಇರೋದು. ಏನು ಗೊತ್ತಾ, ಆನ್ ಟೈಮು ಬೇಗ ಹೋಗಬೇಕು, ಒಂದು ಲೋಡ್ ಜಾಸ್ತಿ ಹೊಡಿಬೇಕು ಅಂದ್ಬಿಟ್ಟು ತುಂಬ ರ್ಯಾಶಾಗಿ ಡ್ರೈವಿಂಗ್ ಮಾಡೋದು, ಸಿಕ್ಕಾಪಟ್ಟೆ ರ್ಯಾಶಾಗಿ ಡ್ರೈವಿಂಗ್ ಮಾಡಿಬಿಟ್ಟು ಸಾರ್ವಜನಿಕರಿಗೆ ತೊಂದರೆ ಕೊಡೋದು, ಗಾಡಿಗೆ ಟಚ್ ಮಾಡಿಬಿಟ್ಟು, ಅಲ್ಲ ರೀ ಗಾಡಿಗೆ ಟಚ್ ಮಾಡಿದ್ದೀರಲ್ಲ ನಿಲ್ಲಿಸ್ಬಿಟ್ಟು ಏನಾಗಿದೆ ಏನಿಲ್ಲ ಅಂತ ನೋಡೋದು ಬಿಟ್ಬಿಟ್ಟು ಚಾಲಕರ ಮೇಲೆ ಮತ್ತೆ ಕೈ ಮಾಡ್ತೀರಲ್ಲ, ಏನು ಕಾನೂನು ಇಲ್ಲ ಅಂದ್ಕೊಂಡಿದ್ದೀರಾ? ಇಲ್ಲ ಕಾನೂನು ಬಂದು ಸುಮ್ಮನೆ ನಿಮ್ಮ ಮನೆ ಮಾತ್ರ ಅಂತ ಅಂದ್ಕೊಂಡಿದ್ದೀರಾ? ಇಲ್ಲಿ ನೋಡಿ, ಯಾರೇ ಇರಲಿ ಕಾನೂನನ್ನು ಇದ್ದೇ ಇದೆ. ಯಾಕಂದರೆ ಕಾನೂನು ಮೇಲೆ ನಮಗೆ ನಂಬಿಕೆ ಇದೆ. ಆ ವಿಚಾರಕ್ಕೆ ನಾವು ಇವತ್ತು ಬೆಳ್ಳಂದೂರು ಟ್ರಾಫಿಕ್ ಪೊಲೀಸ್ ಹತ್ರ ಬಂದು ಯಾರು ಚಾಲಕರು ಸಮಸ್ಯೆ ಮಾಡಿದ್ದಾರೆ, ಯಾರಿಗೆ ಸಮಸ್ಯೆ ಆಗಿದೆ, ಅನ್ಯಾಯ ಆಗಿದೆ, ಅವ್ರ ವಿರುದ್ಧ ಒಂದು ಕಂಪ್ಲೇಂಟ್ ಕೊಟ್ಟು FIR ಮಾಡ್ತಿದ್ದೀವಿ. ಇದು ನಾವು ಮುಂದಿನ ದಿನಗಳಲ್ಲಿ ಖಂಡಿತ ಕಾನೂನು ರೀತಿ ಕ್ರಮ ತಗೊಳ್ತೀವಿ. ಏನು ನಮ್ಮ ಇನ್ನೊಬ್ಬ ಸಾರ್ವಜನಿಕ ಅವ್ರಿಗೆ ಕಾಲಿಗೆ ಪೆಟ್ಟು ಬಿದ್ದೋಗಿದೆ, ಕಾಲು ಮುರಿದೋಗಿದೆ, ಅವ್ರಿಗೂ ಸಹ ನ್ಯಾಯ ಸಿಗೋವರೆಗೂ JB ಅಂಬೇಡ್ಕರ್ ಚಾಲಕರ ಸಂಘಟನೆಯಿಂದ ಪ್ರತಿನಿತ್ಯ ಹೋರಾಟ ಮಾಡ್ತೀವಿ. ಅವ್ರಿಗೆ ನ್ಯಾಯ ಸಿಗೋವರೆಗೂ ನಾವು ಸುಮ್ಮನೆ ಇರಲ್ಲ ಅಂತ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ. ಅಷ್ಟೇ ಅಲ್ಲದೆ ಮತ್ತು ನಮ್ಮ ಸಂಘಟನೆಯಲ್ಲಿ ನಮ್ಮ ಕಾನೂನು ಸಲಹೆಗಾರರಾದಂತಹ ನಮ್ಮ ಗಜೇಂದ್ರ ಸಾಹೇಬರು ಇದ್ದಾರೆ, ಅವ್ರ ಗಮನಕ್ಕೂ ಸಹ ತಗೊಂಡೋಗಿದ್ದೀವಿ. ಆಯಿತು, ಅದನ್ನು FIR ಮಾಡಿ ಖಂಡಿತ ನಾವು ಕೋರ್ಟಲ್ಲಿ ಫೈಟ್ ಮಾಡೋಣ. ಯಾರಿಗೆ ಅನ್ಯಾಯ ಆಗಿದೆ ನಮ್ಮವರೇ ಅಲ್ಲ, ನಮ್ಮವ್ರ ಜೊತೆಗೆ ಯಾರಿಗೆ ಕಾಲು ಮುರಿದೋಗಿದೆ ಪಾಪ ಅಮಾಯಕ ಅವ್ನಿಗೇನಂತ ಗೊತ್ತಿಲ್ಲ, ನಡ್ಕೊಂಡು ಹೋಗ್ತಾ ಇರೋವಂಥ ವ್ಯಕ್ತಿ ಮೇಲೆ ನೀವು ಹತ್ತಿಸ್ಬಿಟ್ಟು ಮತ್ತೆ ದಬ್ಬಾಳಿಕೆ ದೌರ್ಜನ್ಯ ಮಾಡ್ತೀರಲ್ಲ, ಇದು ಎಷ್ಟು ಮಟ್ಟಕ್ಕೆ ಸರಿ? ಈ ವಿಚಾರನೂ ಸಹ ನಮ್ಮ ಕಾನೂನು ಸಲಹೆಗಾರರು ಗಜೇಂದ್ರ ಸಾಹೇಬರು ಅವ್ರಿಗೂ ಸಹ ತಿಳಿಸಿದ್ದೀವಿ. ಬಾಲಾಜಿ ಅವರೇ, ತಲೆ ಕೆಡಿಸ್ಕೋಬೇಡಿ, ಕಾನೂನು ಅನ್ನೋದು ಎಲ್ಲರಿಗೂ ಒಂದೇ, ಇದರಲ್ಲಿ ಯಾರೂ ಏನಾದರೂ ತೊಂದರೆ ಆಗಲ್ಲ. ನೀವು FIR ಮಾಡಿ ನಾವು ಕೋರ್ಟಲ್ಲೇ ಫೈಟ್ ಮಾಡೋಣ. ನಮ್ಮ ಚಾಲಕರಿಗೆ ಅಷ್ಟೇ ಅಲ್ಲದೆ ಸಾರ್ವಜನಿಕರಿಗೂ ಸಹ ಏನು ಅನ್ಯಾಯ ಆಗಿದೆ, ಅವ್ರಿಗೂ ಸಹ ಏನು ಕಾಲಿಗೆ ಏಟಾಗಿದೆ, ಅವ್ರ ಹೆಂಡತಿ ಮಕ್ಕಳಿಗೂ ಸಹ ಪರಿಹಾರ ಮಾಡಿಕೊಡೋಣ, ನ್ಯಾಯವನ್ನು ಒದಗಿಸ್ಕೊಡೋಣ ಅಂತ ಹೇಳಿಬಿಟ್ಟು ನಮ್ಮ ಲಾಯರ್ ಸಾಹೇಬರು ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅವ್ರಿಗೂ ಧನ್ಯವಾದಗಳು. ಅಷ್ಟೇ ಅಲ್ಲದೆ ಬೆಳಗ್ಗೆಯಿಂದ ಮಧ್ಯಾಹ್ನದಿಂದ ಪಾಪ ಊಟ ತಿಂಡಿ ಬಿಟ್ಟು ಚಾಲಕರಿಗೋಸ್ಕರ ಬಂದಿರುವಂತಹ ನಮ್ಮ ವಾರ್ಡ್ ಮುಖಂಡರು, ಕಮಿಟಿ ಮುಖಂಡರು, ಚಾಲಕರು ಪ್ರತಿಯೊಬ್ಬರಿಗೂ ಸಹ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ನಮಸ್ಕಾರ. ಜೈ ಭೀಮ್, ಜೈ ಹಿಂದ್, ಜೈ ಕರ್ನಾಟಕ ಮಾತೆ.